ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ನಾಳೆಗೆ ಅಂದ್ರೆ 9ನೇ ತಾರೀಕಿಗೆ ಯಾವ ಯಾವ ಸ್ಟಾಕ್ಸ್ ಗಳ ಮೇಲೆ ಕೆಲಸ ಮಾಡಬಹುದು ಹಾಗೂ ಅದರ ಲೆವೆಲ್ಸ್ ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕರೆಕ್ಟಾ ಸ್ನೇಹಿತರೆ? ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾಳೆ ದಿವಸ ನಾವು ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ನಾಳೆಯ ದಿವಸ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಇದೆ. ಅಂದ್ರೆ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾಳೆ ದಿವಸ ಏನಿದೆ, ನಮಗೆ ಮಾರ್ಕೆಟ್ ಅಲ್ಲಿ ಒಂದು ಎಕ್ಸ್ಪೈರಿ ಇದೆ. ಸೊ ಹಾಗಾಗ್ಬಿಟ್ಟು ನಾವು ನಾಳೆಯ ದಿವಸಕ್ಕೆ ಒಂದು ಚೂರು ಗಮನ ಕೊಡಬೇಕು ಅಲ್ವಾ ಸ್ನೇಹಿತರೆ? ಇಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇವತ್ತು ನಾಳೆ ದಿವಸ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ಸ್ ಗಳು ನಮ್ಮ ಹತ್ರ ಮುಂಚೆನೆ ಇರ್ಬೇಕಾಗತ್ತೆ. ಹಾಗೂ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು ಅಂತ ಇದ್ದೀರಾ ಅಥವಾ ಯಾರಿಗೆ ಒಂದು ಪರ್ಸನಲ್ ಕೇರ್ ಬೇಕು ಅಂತ ಇದೆ, ಅವರು ಮೇಲ್ಗಡೆ ನಂಬರ್ ಇದೆಯಲ್ಲ, ಕರೆ ಮಾಡಿ ಮಾತಾಡಬಹುದು, ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದ್ರ ಮುಖಾಂತರ ತಿಳ್ಕೋಬಹುದು. ಹಾಗೂ ಸ್ನೇಹಿತರೆ, ನಿಮ್ಮ ಒಂದು ಟ್ರೇಡಿಂಗ್ ಯಾವ ರೀತಿ ಇತ್ತು ಅನ್ನೋದನ್ನ ಸಹ ದಯವಿಟ್ಟು ತಿಳಿಸಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಮಾರ್ಕೆಟ್ ಅಲ್ಲಿ ಫುಲ್ ಒಂದು ಏರಾ ಪೇರಿ ಆದಂತದನ್ನ ನಾವು ಇಲ್ಲಿ ನೋಡಬಹುದಾಗಿತ್ತು. ಮಾರ್ಕೆಟ್ ಫುಲ್ ಮೇಲೂ ಹೋಗಿತ್ತು, ಅದೇ ರೀತಿ ಮಾರ್ಕೆಟ್ ಕೆಳಗಡೆನು ಬಂದಿತ್ತು ಅಲ್ವಾ? ಸೊ ದಯವಿಟ್ಟು ನಿಮ್ಮ ಒಂದು ಇನ್ಫಾರ್ಮೇಶನ್ ನ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೂ ನೀವು ಇವತ್ತು ಯಾವ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸಹ ತಿಳಿಸಿ ಸ್ನೇಹಿತರೆ. ಸೊ ಬನ್ನಿ, ಇವಾಗ ನಾವು ನಮ್ಮ ಒಂದು ಮೇನ್ ಚಾರ್ಟ್ ಮೇಲೆ ಹೋಗೋಣ. ಚಾರ್ಟ್ ಮೇಲೆ ಹೋಗ್ಬಿಟ್ಟು ನಾಳೆಯ ದಿವಸಕ್ಕೆ ಯಾವ ಯಾವ ಲೆವೆಲ್ಸ್ ನಮಗೆ ಸೂಕ್ತವಾಗಿರುತ್ತೆ ಟ್ರೇಡ್ ಮಾಡೋದಕ್ಕೆ, ಹಾಗೂ ಯಾವ ಒಂದು ಸ್ಟಾಕ್ಸ್ ಇಲ್ಲಿ ನಾವು ಚೂಸ್ ಮಾಡಿದೀವಿ ಅಂತಾನು ಸಹ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇ ಸ್ಟಾಕ್ ಅಂತ ಹೇಳಿದ್ರೆ ಅದಾನಿ ಎಂಟರ್ಪ್ರೈಸಸ್ ಬಂದ್ಬಿಟ್ಟು 2177 ರೂಪಾಯಿ ಆಗಿರ್ತಕ್ಕಂಥದ್ದು, 2177 ರೂಪಾಯಿ 20 ಪೈಸಾ. ಆದ್ರೆ ನಾಳೆಯ ದಿವಸಕ್ಕೆ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟ್ ಅಲ್ಲಿ ಬಂದಾಗ, ಅಂದ್ರೆ ಯಾವ ಪಾಯಿಂಟ್ ಅಂತೀರಾ, ಈ ಒಂದು ಪಾಯಿಂಟ್ ಅಲ್ಲಿ ಬಂದಾಗ ಅಂದ್ರೆ 2182 ರೂಪಾಯಿ ಅಥವಾ 83 ರೂಪಾಯಿಗಿಂತ ಮಾರ್ಕೆಟ್ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ, ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲೊಂದು ಬೈಯಿಂಗ್ ಪೊಸಿಷನ್ ಅನ್ನ ನಾವು ಹಾಕೋಬಹುದು ಅಲ್ವಾ? ನಾವು ಅಂತ ಟೈಮಲ್ಲಿ ಒಂದು ಬೈಯಿಂಗ್ ಪೊಸಿಷನ್ ನಾವು ಹಾಕೋಬಹುದು. ಸೊ ಒಂದು ವೇಳೆ ನಾಳೆ ದಿವಸಕ್ಕೆ ಏನಾದ್ರು ಪ್ರೈಸಸ್ ಅಲ್ಲಿ ಡಿಫರೆನ್ಸ್ ಆಗಿ ನಾಳೆ ದಿವಸ ಮಾರ್ಕೆಟ್ ಅಲ್ಲಿ ಏನಾದ್ರು 2174ಕ್ಕಿಂತ ಕೆಳಗಡೆ ಒಂದು ಮೂವ್ಮೆಂಟ್ ಕೊಡ್ತು ಅಂತ ಹೇಳಿದ್ರೆ, ನಾವೇನ್ ಮಾಡ್ತೀವಿ, ಒಂದು ಸೆಲ್ ಪೊಸಿಷನ್ ಅನ್ನ ಇಲ್ಲಿ ತಗೋಬಹುದು. ಇಲ್ಲಿ 2183 ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಬೈ ಪೊಸಿಷನ್ ಅನ್ನ ತಗೋಬಹುದು. ಸೊ ನಾವು ಒಂದು ವೇಳೆ ಇಲ್ಲಿ ಬೈ ಪೊಸಿಷನ್ ತಗೊಂಡ್ವಿ ಅಂತ ಹೇಳಿದ್ರೆ, ನಮ್ ಸ್ಟಾಪ್ ಲಾಸ್ ಎಲ್ಲಿಗಿರುತ್ತೆ ಅಂತ ಹೇಳಿದ್ರೆ 2174 ರೂಪಾಯಿ ಅಥವಾ 75 ರೂಪಾಯಿಗೆ ನಮ್ಮ ಒಂದು ಸ್ಟಾಪ್ ಲಾಸ್ ಇರುತ್ತೆ. ಅದೇ ರೀತಿ ನಾವು ಸೆಲ್ ಮಾಡ್ಬೇಕಾದ್ರೆ ನಮ್ಮ ಸ್ಟಾಪ್ ಲಾಸ್ ಎಷ್ಟಿರುತ್ತೆ ಅಂತ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 2182 ರೂಪಾಯಿ ನಮ್ಮ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. ಹಾಗೂ ಸ್ನೇಹಿತರೆ, ಇದಕ್ಕಿಂತ ಮೇಲ್ಗಡೆ ಮಾರ್ಕೆಟ್ ಮೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನಾವಿಲ್ಲಿ ಟ್ರೇಡಿಂಗ್ ನ ಪಡಿಬಹುದು. ಸೊ ನಾವಿಲ್ಲಿ ನೋಡ್ಬೋದು, ನಮ್ಮ ಟಾರ್ಗೆಟ್ಸ್ ಸಹ ನಾವು ತುಂಬಾ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿ ಇಟ್ಟಿದೀವಿ. ಇಲ್ಲಿ ನೋಡ್ಬೋದು ತಾವು 2201 ಮೇಲ್ಗಡೆ ಹೋದ್ರೆ, ಕೆಳಗಡೆ ಬಂದ್ರೆ 2155 ಇರ್ತಕ್ಕಂಥದ್ದನ್ನ ಸಹ ನಾವಿಲ್ಲಿ ನೋಡಬಹುದು. ಸೊ ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಡಾಬರ್ ನೋಡೋಣ. ಡಾಬರ್ ಬಂದ್ಬಿಟ್ಟು 494 ರೂಪಾಯಿ 80 ಪೈಸಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಡಾಬರ್ ಅಲ್ಲಿ ನಮ್ಮ ಒಂದು ಸ್ಟಾಪ್ ಲಾಸ್ ಏನಿದೆ, ಇದೊಂದು ತುಂಬಾನೇ ಒಂದು ಚಿಕ್ಕ ಸ್ಟಾಪ್ ಲಾಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಡ್ಯೂರೇಷನ್ ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ಗೆ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ರೂಪಾಯಿ ಹತ್ತತ್ರ ಇದೆ, 1 ಪಾಯಿಂಟ್ ಚೇಂಜ್ ಇದೆ ಅಲ್ವಾ? ಸೊ ನಾಳೆ ಮಾರ್ಕೆಟ್ ಏನಾದ್ರು 495 ರೂಪಾಯಿ 50 ಪೈಸಾಕ್ಕಿಂತ ಮೇಲ್ಗಡೆ ಒಂದು ಮೂವ್ಮೆಂಟ್ ಕೊಡ್ತು 15 ಮಿನಿಟ್ಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ಬೈ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಟಾರ್ಗೆಟ್ ಎಷ್ಟಿರುತ್ತೆ ನಾಳೆ ದಿವಸ ನಾವು ನೋಡಿದ್ರೆ ಅದನ್ನು ಸಹ ನೋಡ್ಕೊಳ್ಳೋಣ. ಬಟ್ ನಮ್ ಸ್ಟಾಪ್ ಲಾಸ್ ಏನಿರುತ್ತೆ, ಈ ಒಂದು ಪಾಯಿಂಟ್ ಇರುತ್ತೆ, ಈ ಒಂದು ಕೆಳಗಡೆ ಏನಿದೆ ಈ ಒಂದು ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಅಂದ್ರೆ ಎಷ್ಟಿದೆ ನಮ್ಮ ಸ್ಟಾಪ್ ಲಾಸ್, ಎಷ್ಟಿರ್ಬೋದು, 494 ರೂಪಾಯಿ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಕರೆಕ್ಟಾ? ಒಂದು ವೇಳೆ ನಾಳೆ ದಿವಸಕ್ಕೆ ಮೂವ್ಮೆಂಟ್ ಏನಾದ್ರು ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಏನ್ ಮಾಡ್ಬೋದು, 494 ರೂಪಾಯಿಗಿಂತ ಕೆಳಗಡೆ ಒಂದು ಮೂವ್ಮೆಂಟ್ ಬಂತು ಅಂತ ಹೇಳಿದ್ರೆ ನಾವು ಇಲ್ಲಿ ಸೆಲ್ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಸ್ಟಾಪ್ ಲಾಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 495 ರೂಪಾಯಿ 20 ಪೈಸಾ ನಮ್ಮ ಒಂದು ಸ್ಟಾಪ್ ಲಾಸ್ ಇರುತ್ತೆ.
ಕರೆಕ್ಟ್ ಅಲ್ವಾ? ಸೊ ಇದು ಯಾವುದು ಡಾಬರ್ದು. ಇನ್ನ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಹೆವೆಲ್ಸ್ ನೋಡೋಣ. ಹೆವೆಲ್ಸ್ ನೋಡೋದಕ್ಕಿಂತ ಮುಂಚೆ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿನ ಒಂದ್ಸತಿ ಕಣ್ಣ ಹಾಸ್ಕೊಂಡ್ ಬರೋಣ. ಬ್ಯಾಂಕ್ ನಿಫ್ಟಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಾಳೆಯ ದಿವಸಕ್ಕೆ ನಮ್ಮ ರಿಸ್ಕ್ ಟು ರಿವಾರ್ಡ್ ನಾವು ಯಾವತ್ತೂ 1:2 ನಾವು ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ನಡೀತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ 34,000 ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಎಷ್ಟಿದೆ, ಇದು ಏನಿದೆ ಈ ಒಂದು ಝೋನ್ ಏನಿದೆ ಇದು ನಮ್ಮ ಒಂದು ನೋ ಟ್ರೇಡ್ ಝೋನ್. ಇದು ನಮ್ಮ ಒಂದು ನೋ ಟ್ರೇಡ್ ಝೋನ್ ಸ್ನೇಹಿತರೆ. ಈ ಝೋನಿನ ಮೇಲ್ಗಡೆ ಒಂದು ಮೂಮೆಂಟ್ ಬಂತು ಅಂತ ಹೇಳಿದ್ರೆ ಅಂದ್ರೆ 34,975 ಮೇಲ್ಗಡೆ ಒಂದು ಮೂಮೆಂಟ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಏನ್ ಮಾಡ್ಬೋದು, ಇಲ್ಲಿ ನಾವು ಬೈ ಮಾಡ್ಕೋಬಹುದು. ಅದೇ ರೀತಿ ನಾಳೆಯ ದಿವಸಕ್ಕೆ 34,882 ರೂಪಾಯಿಗಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೋದು, ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಪೊಸಿಷನ್ ಅನ್ನ ನಾವಿಲ್ಲಿ ನೋಡಬಹುದು. ಸೊ ಸರಿ ಸರ್, ಹಾಗಾದ್ರೆ ಟಾರ್ಗೆಟ್ ಏನಿರ್ಬಹುದು ಅಂತ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿದೆ ಟಾರ್ಗೆಟ್ ನಿಮ್ ಕಣ್ಣೆದುರುಗಡೆನೆ 35,171 ಮೇಲ್ಗಡೆ ಇದೆ. ಅದೇ ರೀತಿಯಾಗಿ 34,695 ರೂಪಾಯಿ ಏನಿದೆ ಇದು ಕೆಳಗಡೆ ಇರತಕ್ಕಂಥದ್ದನ್ನ ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಫ್ಟಿ. ಸ್ನೇಹಿತರೆ ನಿಫ್ಟಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಿಫ್ಟಿಯಲ್ಲೂ ಸಹ ನಾವು ನೋಡ್ತಾ ಇರ್ಬೋದು ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ರಿಟ್ರೇಸ್ಮೆಂಟ್ ನ ಒಂದು ಒಳ್ಳೆ ರಿಟ್ರೇಸ್ಮೆಂಟ್ ನ ತಗೊಂಡ್ಬಿಟ್ಟು ಮಾರ್ಕೆಟ್ ಕೆಳಗಡೆ ಇಳಿತಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ನಾಳೆಯ ದಿವಸಕ್ಕೆ 16,334ಕ್ಕಿಂತ ಕೆಳಗಡೆ ಒಂದು ಮೂವ್ಮೆಂಟ್ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು. ಅಂದ್ರೆ 14,334 ರೂಪಾಯಿಗಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದು. ಅದೇ ರೀತಿಯಾಗಿ 16,365ಕ್ಕಿಂತ ಮೇಲ್ಗಡೆ ಒಂದು ಮೂವ್ಮೆಂಟ್ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಬೈ ಮಾಡ್ಬೋದು. ಐ ರಿಪೀಟ್ ಸ್ನೇಹಿತರೆ, 16,334 ಕೆಳಗಡೆ ಬಂದ್ರೆ ಸೆಲ್ ಮಾಡ್ಬೋದು. 16,365 ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಬೈ ಮಾಡಬಹುದು ಅಲ್ವಾ ಸ್ನೇಹಿತರೆ. ಇನ್ನ ನಮ್ಮ ನೆಕ್ಸ್ಟ್ ಸ್ಟಾಕಿಗೆ ಹೋದ್ಕಿಂತ ಮುಂಚೆ ಇದರ ಒಂದು ಟಾರ್ಗೆಟ್ಸ್ ನ ಸಹ ನಾವು ನೋಡ್ಕೊಂಡ್ ಬಿಡೋಣ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ನಮ್ಮ ಟಾರ್ಗೆಟ್ಸ್ ಏನಿದೆ 16,428 ರೂಪಾಯಿ ಇರ್ತಕ್ಕಂಥದ್ದು ಮೇಲ್ಗಡೆ ಸೈಡ್ ಅಲ್ಲಿ, 16,271 ಕೆಳಗಡೆ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು. ನಾಳೆ ಎಕ್ಸ್ಪೈರಿ ಇದೆ, ನಾಳೆ ಎಕ್ಸ್ಪೈರಿ ಇದೆ, ನಾಳೆ ಎಕ್ಸ್ಪೈರಿ ಇದೆ, ನಾಳೆ ಎಕ್ಸ್ಪೈರಿ ಇದೆ. ದಯವಿಟ್ಟು ಗಮನ ಕೊಡಿ. ನಾಳೆಯ ದಿವಸ ತೀಟಾ ಮಾತ್ರ ಸಿಕ್ಕಾಪಟ್ಟೆ ಡಿಕೆ ಆಗ್ತಾ ಇರುತ್ತೆ. ಯಾರ್ಯಾರಿಗೆ ಯಾವ ಡೇಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಮೆಂಟರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನಿಮಗ್ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ, ಕಲಿಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಕರೆ ಮಾಡಿ ಮಾತಾಡಿ ಪೂರ್ತಿಯಾಗಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ ಸ್ನೇಹಿತರೆ. ಎಲ್ಲಾ ಡೇಸ್ ಅಲ್ಲೂ ನಾವು ಒಂದೇ ರೀತಿ ಟ್ರೇಡಿಂಗ್ ಮಾಡಕ್ ಬರಲ್ಲ, ಒಂದೇ ಎಕ್ಸ್ಪೈರಿನ ಟ್ರೇಡ್ ಮಾಡಕ್ ಬರಲ್ಲ. ಬುಧವಾರ ಯಾವ ರೀತಿ ಮಾಡ್ಬೇಕು, ಗುರುವಾರ ಯಾವ ರೀತಿ ಮಾಡ್ಬೇಕು, ಮಂಗಳವಾರ ಯಾವ ರೀತಿ ಮಾಡ್ಬೇಕು ಬೇರೆ ಇರುತ್ತೆ. ಶುಕ್ರವಾರ ಮತ್ತೆ ಸೋಮವಾರ ಟ್ರೇಡ್ ಮಾಡುವ ವಿಧಾನ ಬೇರೆ ಇರುತ್ತೆ. ನಿಮಗೆ ಮಾರ್ಕೆಟ್ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೈನ ಹಾಕ್ಬಿಟ್ಟು ಕೈ ಸುಟ್ಕೊಳಕ್ ಹೋಗ್ಬೇಡಿ, ಫಸ್ಟ್ ಕಲೀರಿ. ಅಲ್ಲ ಸರ್ 10,000 ರೂಪಾಯಿ ಸಂಬಳ ಬೇಕು ಅಂತ ಹೇಳಿದ್ರೆ ನಾವು 10ನೇ ಕ್ಲಾಸ್ 12ನೇ ಕ್ಲಾಸ್ ವರ್ಗುನಾದ್ರೂ ಓದಿರ್ಬೇಕು ಅಂತ. ಅದು ಮಾರ್ಕೆಟ್ ಸರ್, ಇದು ಡೈಲಿ ದುಡ್ಡು ಕೊಡ್ತಕ್ಕಂಥದ್ದು. ಸ್ವಲ್ಪ ಟೈಮ್ ಇದಕ್ಕೆ ಸ್ಪೆಂಡ್ ಮಾಡಕ್ ಆಗಲ್ವಾ ನಮ್ ಕೈಲಿ? ನೀವು ಟಿಪ್ಸ್ ತಗೊಂತೀನಿ, ಕಾಲ್ಸ್ ತಗೊಂತೀನಿ ಅಂತ ಹೇಳಿದ್ರೆ ನಿಮಗದ್ ಬಿಟ್ಟಂತ ವಿಚಾರ, ನಾವೇನು ಹೇಳಲ್ಲ ಅದ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಕಳ್ಕೊಂಡಿರೋರು ಜಾಸ್ತಿ ಇದಾರೆ ವಿನಃ ಪಡೆದಂತವ್ರಂತೂ ಜಾಸ್ತಿ ಇಲ್ಲ. ನಮಗೆ ಡೈಲಿ ಕಾಲ್ಸ್ ಬರುತ್ತೆ, ಡೈಲಿ ಮೆಸೇಜ್ ಬರುತ್ತೆ, ಸರ್ ನಾನು ಇಷ್ಟು ಹೋಯ್ತು, ನಂದು ಅಷ್ಟು ಹೋಯ್ತು ಅಂತ. ಕಲ್ತ್ ಮೇಲೆ ಮಾಡಿದಾಗ ಅದು ಚೆನ್ನಾಗಿ ಅವರಿಗೆ ಒಂದು ವರ್ಕೌಟ್ ಸಹ ಆಗಿದೆ. ದಯವಿಟ್ಟು ಕಲೀರಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಕಲೀರಿ. ಇನ್ನ ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಹೆವೆಲ್ಸ್. ಹೆವೆಲ್ಸ್ ಅಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಹೆವೆಲ್ಸ್ ಏನಿದೆ 1,110 ರೂಪಾಯಿಗಿಂತ ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಈ ಪಾಯಿಂಟ್ ಅಲ್ಲಿ ಒಂದು ಬೈಯಿಂಗ್ ಪೊಸಿಷನ್ ಅನ್ನು ನಾವು ಕ್ರಿಯೇಟ್ ಮಾಡಬಹುದು. ಈ ಪಾಯಿಂಟ್ ಅಲ್ಲಿ ಇದ್ರ ಮೇಲ್ಗಡೆ ಒಂದು ಮೂವ್ಮೆಂಟ್ ಬಂತು ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ನಾವಿಲ್ಲಿ ಇಲ್ಲೊಂದು ಬೈಯಿಂಗ್ ಪೊಸಿಷನ್ ನ ಕ್ರಿಯೇಟ್ ಮಾಡಬಹುದು. ಏನ್ ಲೆವೆಲ್ 11.0, ಇದ್ರ ಮೇಲ್ಗಡೆ 11,117 ಇದೆಯಲ್ವಾ, 1111ಕ್ಕಿಂತ ಮೇಲ್ಗಡೆ ಅಂದ್ರೆ 1,111 ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಬೈ ಮಾಡ್ಕೋಬಹುದು. ಅದೇ ರೀತಿಯಾಗಿ 1,107 ರೂಪಾಯಿಗಿಂತ ಕೆಳಗಡೆ ಒಂದು ಮೂವ್ಮೆಂಟ್ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಸೆಲ್ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಸ್ನೇಹಿತರೆ
ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮಾಡಿ ತಿಳಿಸಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೂ ನಿಮಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗೂ ಸ್ನೇಹಿತರ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅಥವಾ ಲಾಸಸ್ ಆಗಿದೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ನಾವು ಟ್ರೇಡ್ ನ ನೋಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಟ್ರೇಡ್ ತುಂಬಾನೇ ಚೆನ್ನಾಗಿ ಹೋಗಿತ್ತು ನಮ್ದು. ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಸಹ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ನ ಕೊಡ್ತಾ ಇದ್ವಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ನ ತಾವು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಸುಮಾರು ಇನ್ಫಾರ್ಮೇಶನ್ಸ್ ಗಳನ್ನ ನೀವು ಮಿಸ್ ಮಾಡ್ಕೊಂತಾ ಇದ್ದೀರಾ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಇದನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ ಹಾಗೂ ಸ್ನೇಹಿತರೆ ಜೈ ಕರ್ನಾಟಕ ಹಾಗೂ ಜೈ ಹಿಂದ್.